ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ, ಕಲಿಯುಗದ ಬಗ್ಗೆ ಏನ್ ಮಾಹಿತಿಗಳು ಕೊಟ್ಟಿದ್ದಾರೆ, ಕಲಿಯುಗದಲ್ಲಿ ಹಾಗೂ ಹೋಗುಗಳ ಬಗ್ಗೆ ಏನೆಲ್ಲ ಮಾಹಿತಿಗಳು ಕೊಟ್ಟಿದ್ದಾರೆ, ಮತ್ತೆ ಕಲಿಯುಗ ಅಂತ್ಯ ಯಾವಾಗ ಆಗುತ್ತೆ, ಅದರ ಸೂಚನೆಗಳು ಏನ್ ಕೊಟ್ಟಿದ್ದಾರೆ, ಆಕಾಶದಲ್ಲಿ ಏನೆಲ್ಲ ಒಂದು ಹೊಸ ವಿಚಿತ್ರವಾಗಿರತಕ್ಕಂಥ ಗ್ರಹಗಳು ಉತ್ಪತ್ತಿ ಆಗುತ್ತೆ ಅಂತಕ್ಕಂಥದ್ದು ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ, ಯಾವ ರೀತಿ ಉಲ್ಲೇಖನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಮಾಹಿತಿಗಳನ್ನ ನಮಗ್ ತಿಳಿದಿರಷ್ಟು ಕಿಂಚಿತವಾಗಿ ತಿಳ್ಕೊಂತ ಹೋಗೋಣ. ಇವತ್ತು ಇನ್ನೊಂದು ಅಪರೂಪವಾಗಿರ್ತಕ್ಕಂಥ ವಿಚಾರ, ವಿಶೇಷವಾಗಿರ್ತಕ್ಕಂಥ ವಿಚಾರನು ಕೂಡ ಇದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ವಿಚಾರ. ಆ ದಿಕ್ಕುಗಳೇ ಬದಲಾವಣೆ ಆಗುತ್ತೆ, ಇದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ, ಇನ್ನೂ ಹಲವಾರು ಕಾಲಜ್ಞಾನಗಳ ಬರೆದಿರ್ತಕ್ಕಂಥ ಮಾಹಿತಿಗಳ ಬಗ್ಗೆ ತಿಳಿಸ್ತಾ ಹೋಗ್ತಿದ್ವಿ. ಮತ್ತೆ ನಮ್ಮ ಸನಾತನ ಧರ್ಮಗಳ ಬಗ್ಗೆ, ಆಯುರ್ವೇದಿಕ್ ಸಸ್ಯಗಳ ಬಗ್ಗೆ ತಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ತಾ ಹೋಗ್ತಿದ್ವಿ. ಇವತ್ತು ಏನಪ್ಪಾ ವಿಶೇಷ ಕಾರ್ಯಕ್ರಮ, ಇವತ್ತಿನ ಮಾತುಗಳಲ್ಲಿ ವಿಶೇಷತೆ ಏನಿರುತ್ತೆ ಅಂತ ಹೇಳಿದ್ರೆ, ಮತ್ತೊಮ್ಮೆ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಇನ್ನೂ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವು ತಿಳಿತಾ ಹೋಗೋಣ. ಇನ್ನು ಹಲವಾರು ಜನಗಳಿಗೆ ಕುತೂಹಲ ಇದೆ, ಇನ್ನು ನಮಗಳಿಗೂ ಕೂಡ ಕುತೂಹಲ ಇದೆ. ಏನೇನು ಕಾಲಜ್ಞಾನದ ಬಗ್ಗೆ ಮಾಹಿತಿಗಳು ಕೊಟ್ಟಿದ್ದಾರೆ, ಕಲಿಯುಗದ ಬಗ್ಗೆ ಏನ್ ಮಾಹಿತಿಗಳು ಕೊಟ್ಟಿದ್ದಾರೆ, ಕಲಿಯುಗದಲ್ಲಿ ಹಾಗೂ ಹೋಗುಗಳ ಬಗ್ಗೆ ಏನೆಲ್ಲ ಮಾಹಿತಿಗಳು ಕೊಟ್ಟಿದ್ದಾರೆ, ಮತ್ತೆ ಕಲಿಯುಗ ಅಂತ್ಯ ಯಾವಾಗ ಆಗುತ್ತೆ, ಅದರ ಸೂಚನೆಗಳು ಏನ್ ಕೊಟ್ಟಿದ್ದಾರೆ, ಆಕಾಶದಲ್ಲಿ ಏನೆಲ್ಲ ಒಂದು ಹೊಸ ವಿಚಿತ್ರವಾಗಿರ್ತಕ್ಕಂಥ ಗ್ರಹಗಳು ಉತ್ಪತ್ತಿ ಆಗುತ್ತೆ ಅಂತಕ್ಕಂಥದ್ದು ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ, ಯಾವ ರೀತಿ ಉಲ್ಲೇಖನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಮಾಹಿತಿಗಳನ್ನ ನಮಗ್ ತಿಳಿದಿರಷ್ಟು ಕಿಂಚಿತವಾಗಿ ತಿಳ್ಕೊಂತ ಹೋಗೋಣ. ಇವತ್ತು ಇನ್ನೊಂದು ಅಪರೂಪವಾಗಿರ್ತಕ್ಕಂಥ ವಿಚಾರ, ವಿಶೇಷವಾಗಿರ್ತಕ್ಕಂಥ ವಿಚಾರನು ಕೂಡ ಇದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ವಿಚಾರ. ಅದು ಯಾವ್ದಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ದಿಕ್ಕುಗಳು ಅಂತ ಹೇಳ್ತೀವಿ. ದಿಕ್ಕುಗಳು ಯಾವ ದಿಕ್ಕುಗಳು? ಆಗ್ನೇಯ, ಈಶಾನ್ಯ, ನೈಋತ್ಯ, ವಾಯುವ್ಯ, 8, 16 ಈ ರೀತಿ ನಾವು ವಾಸ್ತು ಪ್ರಕಾರವಾಗಿ ದಿಕ್ಕುಗಳನ್ನ ಹೋಲಿಸ್ಕೊಬೇಕು ಅಂತ ಕೂಡ ನಾವು ಕೆಲವೊಂದ್ಸಲಿ ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಇರ್ತೀರಿ. ಮತ್ತೆ ವಾಸ್ತು ಪ್ರಕಾರನು ಕೂಡ ಹೇಳ್ತಿರ್ತಾರೆ, ದಿಕ್ಕುಗಳು ಇದೇ ರೀತಿ ದಿಕ್ಕಲ್ಲಿ ಹೀಗಿರ್ಬೇಕು. ಅಗ್ನಿ ಮನೆಯಲ್ಲಿ ಅಡಿಗೆ ಮನೆ ಇರ್ತಕ್ಕಂಥದ್ದು ಈಶಾನ್ಯ ದಿಕ್ಕಲ್ಲಿ ದೇವರ ಮನೆ ಅಥವಾ ತಳಭಾಗಲಿರ್ತಕ್ಕಂಥದ್ದು ನೈಋತ್ಯದಲ್ಲಿ ಆಗಿರ್ಬೇಕು, ಈ ದಿಕ್ಕಲ್ಲಿ ಹೀಗಿರ್ಬೇಕು ಅಂತ ವಾಸ್ತು ಪಂಡಿತರುಗಳು ಹೇಳ್ತಾನೆ ಇರ್ತಾರೆ. ಈ ರೀತಿ ವಾಸ್ತು ಆಗಿರ್ಬೇಕು, ಈಗಿರ್ಬೇಕು. ಸ್ವಲ್ಪ ಏನಾದ್ರೂ ವ್ಯತ್ಯಾಸಗಳಾದ್ರೆ ತುಂಬಾ ಕಷ್ಟಗಳನ್ನ ಅನುಭವಿಸ್ತಕ್ಕಂಥದ್ದು ಉಂಟು ಅಂತ ಈ ನಮ್ಮ ವಾಸ್ತು ಪುರುಷರು ಹೇಳ್ತಕ್ಕಂಥದ್ದು. ಈ ನಮ್ಮ ಕಾಲಜ್ಞಾನ ಏನ್ ಹೇಳಿದೆ, ದಿಕ್ಕುಗಳ ಬಗ್ಗೆ ಕಾಲಜ್ಞಾನ ಏನು ಉಲ್ಲೇಖನ ಮಾಡಿದೆ. ಇವತ್ತು ದಿಕ್ಕುಗಳಿಲ್ಲದೆ ಯಾವುದೂ ಇಲ್ಲ. ಇವತ್ತು ಪ್ರತಿಯೊಂದು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ, ಒಂದು ಸಂಚಾರ ಮಾಡ್ಬೇಕಾದ್ರೂ ಕೂಡ ಅಷ್ಟೇ, ಎಲ್ಲಾದ್ರೂ ಕೂಡ ಒಂದು ಪ್ರವಾಸ ಮಾಡ್ಬೇಕಾದ್ರೂ ಕೂಡ ಅಷ್ಟೇ, ಆ ದಿಕ್ಕುಗಳನ್ನ ನೋಡ್ತಕ್ಕಂಥದ್ದು. ಇವತ್ತು ನಾವು ಜಲಮಾರ್ಗ ಅಂತಕ್ಕಂಥದ್ದು ಒಂದಿದೆ. ಆ ಜಲಮಾರ್ಗ ಅಂತಕ್ಕಂಥದ್ದು ಕೂಡ ನಾವು ಏನಾದ್ರೂ ಯಾವುದೋ ಒಂದು ಗ್ರಾಮವನ್ನ ತಲುಪಬೇಕಾದ್ರೆ, ಯಾವುದೋ ಒಂದು ದೇಶವನ್ನ ತಲುಪಬೇಕಾದ್ರೆ ದಿಕ್ಕು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಬಹಳ ಇಂಪಾರ್ಟೆಂಟ್. ಮತ್ತೆ ವಿಮಾನಯಾನ ಅಂತ ನಾವೇನ್ ಹೇಳ್ತಿರೋ, ಆ ಮಾರ್ಗದಲ್ಲಿ ಹೋಗ್ಬೇಕಾದ್ರೂ ಕೂಡ ಅಷ್ಟೇ ದಿಕ್ಕು ಬಹಳ ಮುಖ್ಯವಾಗಿರ್ತದೆ, ಬಹಳ ಮುಖ್ಯ. ಏನಿದು ಗುರುಗಳು ಏನೇನೋ ಒಂದಕ್ಕೊಂದು ಅರ್ಥವೇ ಆಗ್ತಿಲ್ಲ, ಏನಾದ್ರೂ ಹೇಳ್ತಿದ್ದಾರೆ ಅಂತ ನೋಡಿ, ಈಗ ಸಿಗುತ್ತೆ ನಿಮ್ಗೆ ಉತ್ತರ. ದಿಕ್ಸೂಜಿ ಅಂತಕ್ಕಂಥದ್ದೇ ಅದೇ ಬದಲಾಗುತ್ತಂತೆ, ಅದೇ ಗೋಳೈಕಣಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಇವತ್ತು ನಾವೊಂದು ಮಾರ್ಗಗಳು ಹಿಡಿಬೇಕಾದ್ರೆ ದಿಕ್ಸೂಜಿ, ನಾವು ಹೇಳಿದ್ರಿ ಒಂದು ಜಲಮಾರ್ಗವನ್ನ ಕಂಡುಹಿಡಿಬೇಕಾದ್ರೆ ದಿಕ್ಸೂಜಿ ಬೇಕಾಗ್ತದೆ, ದಿಕ್ಕುಗಳು ಬೇಕಾಗ್ತದೆ ಅಂತಾನು ಕೂಡ ಹೇಳ್ತಾರೆ ನಮ್ಮ ಜ್ಞಾನಿಗಳು ಕೂಡ, ವಿಜ್ಞಾನಿಗಳು ಕೂಡ ಹೇಳ್ತಾರೆ. ಆ ದಿಕ್ಕುಗಳು ಕೂಡ ಕಲಿಯುಗದಲ್ಲಿ ಗೋಳೊಯ್ಯೋದಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಏನ್ ಗುರುಗಳೇ ಗೋಳೈಕೊಂಡ್ರೆ ಏನು, ಯಾವ ರೀತಿ ಗೋಳೈಕೊಳುತ್ತೆ? ಆ ದಿಕ್ಕುಗಳೇ ಬದಲಾಗೋದಕ್ಕೆ ಪ್ರಾರಂಭ ಆಗುತ್ತಂತೆ. ಇವತ್ತು ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕಾದ್ರೆ ಆ ಉತ್ತರಮುಖಿ ಅಂತಕ್ಕಂಥದನ್ನ ನೋಡಿ ನಾವು ಕಂಡುಹಿಡಿತಕ್ಕಂಥದ್ದು, ಅದನ್ನ ದಿಕ್ ಸೂಜಿನ ಕೂಡ ಅಂತ ಹೇಳ್ತಾರೆ. ಇಂಗ್ಲಿಷಲ್ಲಿ ಕಾಂಪಾಕ್ಸ್ ಕೂಡ ಅಂತ ಅಂತಾರೆ. ಕಾಂಪಾಕ್ಸ್ ಇಟ್ಕೊಳ್ಳೆ ನಮ್ಗೆ ಇದು ಉತ್ತರ ಬರುತ್ತೆ, ಇದು ದಕ್ಷಿಣ ಬರುತ್ತೆ, ಇದು ಪೂರ್ವ ಬರುತ್ತೆ, ಇದು ಪಶ್ಚಿಮ ಬರುತ್ತೆ ಅಂತ ಅದಿಟ್ಟಿದ ಕೂಡಲೇ ಕಂಡುಹಿಡಿತೀವಿ. ಹಾಗಾಗಿ ಅದು ಕೂಡ ಗೋಳೈಕೋಣಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಆ ದಿಕ್ಕುಗಳೇ ಬದಲಾವಣೆ ಆಗುತ್ತೆ. ಗೋಳೈಕೋಣದಂದ್ರೆ ಇನ್ನೇನಲ್ಲ, ದಿಕ್ಕುಗಳೇ ಬದಲಾದಾಗ ಅದು ಮನುಷ್ಯರನ್ನ
ಗೋಳೈಕೊಡೋದಕ್ಕೆ ಪ್ರಾರಂಭ ಆಗುತ್ತೆ. ಇದು ಕೂಡ ಭೂಮಿ ವಾಸ್ತವ ಮತ್ತೆ ವಾಸ್ತು ಏನಿದೆಯೋ ಅದು ತಾನಾಗೆ ಬದಲಾಗ್ತಾ ಹೋಗುತ್ತಂತೆ. ಇದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ದಿಕ್ಕುಗಳು ಬದಲಾಗ್ಬಿಡುತ್ತಾ ಗುರುಗಳೇ? ಯಾವ ರೀತಿ ಬದಲಾಗ್ಬಿಡುತ್ತೆ ಇದು ನೋಡಿ. ಅದಕ್ಕೆ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು, ಸೂರ್ಯ ಹುಟ್ಟತಕ್ಕಂಥದನ್ನ ನಾವು ಪೂರ್ವ ಅಂತ ಹೇಳ್ತೀವಿ. ಸೂರ್ಯ ಹುಟ್ಟೋದು ನೋಡ್ಕೊಂಡು ನೋಡು ಸೂರ್ಯೋದಯ ಆಗ್ತಿದೆ, ಪೂರ್ವ ದಿಕ್ಕು ಇದು ಅಂತ ನಮ್ಮ ಹಿಂದಿನ ಕಾಲದವರು ಹೇಳ್ತಿದ್ರು. ಆ ಸೂರ್ಯ ಹುಟ್ಟತಕ್ಕಂಥ ದಿಕ್ಕೇ ಬದಲಾಗುತ್ತೆ. ಸೂರ್ಯ ಹುಟ್ಟತಕ್ಕಂಥ ದಿಕ್ಕೇ ಬದಲಾಗ್ತದೆ. ಆಗ ಆ ದಿಕ್ಕುಗಳು ಬದಲಾದಾಗ ಅಲ್ಲೋಲ ಕಲ್ಲೋಲಗಳು ಸ್ಟಾರ್ಟ್ ಆಗುತ್ತಂತೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ, ಹಾಗೂ ಹೋಗುಗಳ ಬಗ್ಗೆ ಯಾವ ರೀತಿ ಉಲ್ಲೇಖನ ಮಾಡಿದ್ದಾರೆ ಅಂತ, ಮತ್ತೆ ಇಂದಿನ ಸಂಚಿಕೆಗಳಲ್ಲಿ ಹಲವಾರು ಜನಗಳು ನಮ್ಮ ಕಾರ್ಯಕ್ರಮನ ನೋಡ್ತಾ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಧ್ಯಾನದ ಬಗ್ಗೆ ಯಾವ ರೀತಿ ನಾವು ಧ್ಯಾನ ಮಾಡ್ತಕ್ಕಂಥ ಮಾಹಿತಿಗಳನ್ನ ತಿಳಿಸ್ಕೊಡಿ, ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮೂಲ ಮಂತ್ರವನ್ನ ತಿಳಿಸ್ಕೊಡಿ, ಆ ಧ್ಯಾನ ಮಾಡತಕ್ಕಂಥ ಮಾರ್ಗ ಯಾವ ರೀತಿ, ತಪಸ್ಸಿದ್ಧಿಗಳನ್ನ ಯಾವ ರೀತಿ ಮಾಡ್ಕೊಬೇಕು, ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಒಂದು ಮಾರ್ಗದರ್ಶನ ಯಾವ ರೀತಿ ಪಡಿಬೇಕಾಗ್ತದೆ ಅಂತಕ್ಕಂಥದನ್ನ ಮುಂದಿನ ಸಂಚಿಕೆಗಳಲ್ಲಿ ನಮಗ್ ತಿಳಿದಿರಷ್ಟು ನಾವು ತಿಳಿಸ್ತಾ ಹೋಗ್ತೀರಿ. ಇವತ್ತು ದಿಕ್ಕುಗಳ ಬಗ್ಗೆ ಎಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂಥ ಮಾಹಿತಿನ ತಿಳಿಸಿದ್ದಾರೆ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ. ಇನ್ನು ವಿಚಿತ್ರ ವಿಸ್ಮಯಗಳ ಘಟನೆ ಇವತ್ತು ಇಷ್ಟೆಲ್ಲ ನಾವು ಯಾವಾಗ್ಲೂ ಕೂಡ ಭೂಮಿ ಮೇಲೆ ನಡೀತಕ್ಕಂಥ ಘಟನೆಗಳನ್ನ ಹೇಳ್ತಾ ಇದ್ವಿ. ವಿಚಿತ್ರ ಒಂದು ಅದ್ಭುತ ಭಯಂಕರ ವಿಚಾರಗಳನ್ನು ಕೂಡ ಕಾಲಜ್ಞಾನದಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥದ್ದು. ಇನ್ನು ಆಕಾಶದಲ್ಲಿ, ಬ್ರಹ್ಮಾಂಡದಲ್ಲಿ ಅಂತಾನೆ ಹೇಳ್ಬೋದು, ಆಕಾಶ ಬ್ರಹ್ಮಾಂಡ ಅಂತಾನೆ ಹೇಳ್ಬೋದು. ಆ ಬ್ರಹ್ಮಾಂಡದಲ್ಲಿ ಇನ್ನು ಏನೆಲ್ಲ ವಿಚಿತ್ರ ಘಟನೆಗಳು ನಡೀತದೆ, ಮನುಷ್ಯನಿಗೆ ಯಾವ್ಯಾವ ರೀತಿ ಸೂಚನೆ ಕೊಡುತ್ತೆ ಅಂತ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅದನ್ನ ನೋಡ್ತಾ ಹೋಗೋಣ. ಇವತ್ತು ಇಷ್ಟಿನ ಮಾತನ್ನ ಮುಗಿಸ್ತಾ ನಾವು ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಹಲವಾರು ಕಾಲಜ್ಞಾನ ಇರ್ತಕ್ಕಂಥ ಮಾಹಿತಿಗಳನ್ನ ಕೊಡ್ತಾ ಇನ್ನು ಈ ಹಲವಾರು ತಮ್ಮಗಳಿಗೆಲ್ಲ ಈ ಕಾರ್ಯಕ್ರಮದ ಮುಖಾಂತರ ಕೆಲವೊಂದು ಕುತೂಹಲ ಇರ್ತಕ್ಕಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇರುತ್ತೆ. ಹಾಗಾಗಿ ಒಮ್ಮೊಂದು ಕಮೆಂಟ್ ಮುಖಾಂತರ ಸಂದೇಶವನ್ನ ತಿಳಿಸ್ತಾ ಬರ್ತೀರಿ. ಕೆಲವೊಂದು ನಮಗ್ ತಿಳಿದಿರಷ್ಟು ಉತ್ತರಗಳನ್ನ ತಿಳಿಸ್ತಾ ಹೋಗ್ತಾ ಇದೀವಿ. ಇವತ್ತು ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.